ಇದು ಅಲ್ಲದೆ ದೇವತೆಗಳಿಂದಾದರೂ ನಮ್ಮ ಮೇಲೆ ಅಸಹ್ಯ ಭಾವನೆ ತೋರಿಸುತ್ತಿರುವರೆ ಹೇಗೆ? ಎಲ್ಲವ ಬಳಿಯ ನಮ್ಮ ನಗರದ ಶೃಂಗಾರವನ್ನು ಕಂಡು ಒಂದು ಬಲಗಿರಿಯಲ್ಲಾದರೂ ಉನ್ನತನವು ಸಿಗಿರುವರ ತಂದೆ ಯಾವ ವಿಚಾರವಾಗಿ ಕಂಡಿದ್ದೇನೆ ಮುಂದೆ ಅಂತ ಕಾರ್ಯವನ್ನು ಕುಮಾರ ಬಲಿಯ ನಮ್ಮ ಮಹಾಕಾರದ ಮುಂಭಾಗಕ್ಕೆ ಕಟ್ಟಾಕುವ ತಂದೆ ನೀ ಕಟ್ಟಿದಾಕಲಿಕ್ಕೆ ತಂದೆ ಮುಂದೆ ಸಮುದಾಯಕ್ಕೆ ಅದು ಏನು ಕನ್ನಾಯ ಅಪ್ಪನೇ ರಾಜ್ಯಕ್ಕಿಂತ ಶ್ರೇಷ್ಠವಾದ ನಿನ್ನಗೆ ಪಟ್ಟ ಕಟ್ಟುವ ನಿನ್ನಲ್ಲಿ ವೀರತ್ವಕ್ಕೆ ತಕ್ಕ ಮರ್ಯಾದೆಯನ್ನು ಕೊಟ್ಟು ಪಟ್ಟಾಭಿಷೇಕದ ಕಾರ್ಯ ಕೈಗೊಳ್ಳುವ ನಿಮಿತ್ತ ನಿನ್ನ ಕರೆಸಿರುವುದು ಕರ್ತವ್ಯ ಆಧುನಿಕ ನಮ್ಮ ವಂಶಕ್ಕೆ ನಮ್ಮ ಪದಾರ್ಥ ನಮ್ಮ ಹಣದಲ್ಲಿ ಕಾವಲಿಗೆ ದಾನವನ್ನು ಕೊಡಬೇಕಾದರೆ ನಮ್ಮ ಕೈಯಿಂದ ಕೊಡದೆ ನಿಮಗೆ ಬೇಕಾದಷ್ಟನ್ನು ತೆಗೆದುಕೊಂಡಂತೆ ಅವನು ಮಾಡಲು ಚಂದ ವಂಶದಲ್ಲಿ ಗುಣಿಸಿದ ಈಗಿನ ಕುಮಾರನು ರಾಜಾಧಿಕಾರ ಪಡೆದ ತರುವಾಯ ಹಿರಿಯರಾದ ನಿಮ್ಮ ಆಶೀರ್ವಾದದಿಂದ ಸ್ವರ್ಗ ಧರ್ಮಗಳ ಮೇಲೆ ಅದಕ್ಕೆ ಮನಗೊಳ್ಳದೆ ಆಯ ರಾಜ್ಯವನ್ನು ಪರಿಪಾಲಿಸಲು ಕೇಂದ್ರೀಕರಿಸುತ್ತದೆ ರಾಜಕುಲಶೇಖರನಾದ ಎನ್ನ ಕುಮಾರ ಅಪ್ಪಯ್ಯ ರಾಜಧರ್ಮದ ವಿಚಾರ ಅದು ಏನು ಚೆನ್ನಾಗಿರೋ ಜನಕ ಏನಂದ್ರೆ ಅದು ಏನು ಅಪ್ಪಯ್ಯ ಈ ರಾಜಸಿಂಹಾಸನದ ಅಧಿಕಾರದ ಗದ್ದುಗೆಯನ್ನೇ ಕೆಲವು ರಾಜಧರ್ಮದ ಪ್ರಶ್ನೆಗಳನ್ನು ಕೇಳೋದಿನ ಅಂದಾಜಾನದಿಂದ ಸಿದ್ಧರತ್ನಕ್ಕೆ ಉತ್ತರವನ್ನು ವಿತರಿಸಿದನೆಯೋ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಎದುರಿಸಬೇಕೇ ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದಿರುವರು ವೈಕುಂಠ ದೊರೆಯ ಲಕ್ಷ್ಮೀಪತಿಯಾದ ಮಹಾವಿಷ್ಣು ಈ ಸಂಪದ ನಲಪತಿಯಾದ ಕುರಿಯರು ಅಹೋ ತನೆಯ ಭಯ ಈ ಲೋಕದಲ್ಲಿ ಸೋಲುವವನು ದಾರುಕುಮಾರ ತಿಳಿಸಿದ ವಿಚಾರ ಈ ಲೋಕದಲ್ಲಿ ಸೋಲುವರು ಇದ್ದಾರೆ ಹೊರಗಾರದಿಂದ ಒಬ್ಬ ಕನ್ಯಾಕೃತನು ಇಲ್ಲೊಬ್ಬ ಕಾಲಗಾರನು ನನ್ನ ಪ್ರೀತಿಯ ಕುಮಾರನಾದ ಕಾರ್ತವ್ಯ ಕುಮಾರ ಈ ಧರಣಿಯ ಪತಿಕರದಾರ್ಕಂದ ಇದನ್ನು ಚಿತ್ರಿಸುವ ಚಂದದಿಂದ ಈ ಧರಣಿಯಲ್ಲಿ ನಮಗೆ ಕಾಣುವ ಪತಿಕರು ಇಬ್ಬರೇ ಹೊರಗಾರಕಂದ ಒಬ್ಬ ಸೂರ್ಯ ಇನ್ನೊಬ್ಬ ಚಂದ್ರ ಅಹೋ ಎನ್ನ ಕುಮಾರ ಇನ್ನೊಂದು ವಿಚಾರ ಅದೇನು ಅಪ್ಪ ಹೇಳಿ ಈ ಭೂಮಂಡಲದಲ್ಲಿ ಪರದೇಶಿಗಳ ಆರು ಪುತ್ರ ಕೋಮಲ ರಾತ್ರ ಈ ಭೂಮಂಡಲದಲ್ಲಿ ಪರದೇಶಿಗಳ ಇಬ್ಬರೇ ಅವರದಾರದೆಯ ಒಬ್ಬ ದೇಹ ಇನ್ನೊಬ್ಬ ಜೀವ ಅಹೋ ಎನ್ನ ಪ್ರೀತಿಯ ಕುಮಾರ ಅಪ್ಪಯ್ಯ ಈ ಜಗದಲ್ಲಿ ಅತಿಥಿಗಳ ಕುಮಾರ ಕಾರ್ತವೀರಾಜನೆಂಬ ಕುಮಾರನೇ ಈ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಹೇಳಬೇಕಂದ್ರೆ ಈ ಜಗತ್ತಿನಲ್ಲಿ ಅತಿಥಿಗಳು ಇಬ್ಬರೇ ಒಬ್ಬ ತನ ಇನ್ನೊಬ್ಬ ಯವನ ಈ ಮತ್ತು ನಿನ್ನ ಭಾವಗಳ ಶಕ್ತಿಗೆ ನಾನು ಮೆಚ್ಚಿದೆ ಮೆಚ್ಚಲೇಬೇಕು ಜನಕ ಓ ತನಯ ಅಪ್ಪಯ್ಯ ಈ ಕ್ಷಣವೇ ನಮ್ಮ ಮನೆ ಪುರೋಹಿತರಿಂದ ವೈಷ್ಮತಿ ನಗರ ನಿನ್ನಗೆ ಪಟ್ಟ ಕಟ್ಟಿರುವನು ಅದು
ಯಾತಕ್ಕೆಂದರೆ ಯಾತಕ್ಕೆ ಜನಕ ಈಗ ನಿನ್ನಲ್ಲಿ ರಾಜಭಾಗದ ಲಕ್ಷಣಗಳು ಎದ್ದು ಕಾಣುವು. ಎಂದಕ್ಕೆ ಸಂತೋಷವಾಯಿತು. ನಿನ್ನ ಮುಖಾಂತರ ಚಂದ್ರವಂಶದ ಕೀರ್ತಿ ದಿಗ್ದೇಶಗಳಲ್ಲಿ ಬೆಳಗಲಿ ಕಾರ್ತವ್ಯ ಹೆಚ್ಚಾಗಲಿ ನಿನ್ನ ನಂಬಿಕೆ. ಎಲ್ಲ ಪುತ್ರನಾದ ಕಾರ್ತವೀರಾರ್ಜುನನ ಪಟ್ಟಾಭಿಷೇಕವಾಯಿತು ಎನ್ನ ಕರ್ತವ್ಯ. ಪಟ್ಟಾಭಿಷೇಕ ಮಾಡುವುದಕ್ಕೆ ನಮ್ಮ ಕುಲಪುರೋಹಿತರನ್ನು ಕರೆದುಕೊಂಡು ಸಾರಥಿ ಅಪ್ಪೋ ಎನ್ನ ಕುಮಾರನಾದ ಕಾರ್ತವೀರಾರ್ಜುನನೇ, ಅಪ್ಪಯ್ಯ ಎನ್ನ ನುಡಿಯನ್ನು ಆಲಿಸಬೇಕೇ. ಅದು ಏನು ಚೆನ್ನಾಗಿ ಅಪ್ಪಯ್ಯ. ನಮ್ಮ ವೈರಿಯಾದ ರೇಣುಕಾ ರಾಜನು ನಿಂದಿನ ದಿನದ ಕದನಕ್ಕೆ ಬಂದು ಎನ್ನ ಬಾಹುಬಲಕ್ಕೆ ತಡೆಯದೆ ಓಡಿವನು. ಬಾಪು ಬಾಪುರೇ ನಮಗೂ ಅವನಿಗೂ ಮೊದಲಿನಿಂದಲೇ ದ್ವೇಷ ಬೆಳೆಯುತ್ತಾ ಬಂದಿರುವುದು. ಆದ ಕಾರಣ ಅವನೇನಾದರೂ ನಿನ್ನೊಡನೆ ಮತ್ತೆ ಯುದ್ಧಕ್ಕೆ ಬಂದರೆ ಅವನ ಶಿರವು ಹಾರಿಸು ಕುಮಾರ, ಕೀರ್ತಿಯ ಮಳಿಸು ಕುಮಾರ, ವೀರಾದಿ ವೀರ ಕೀರ್ತಿಗೆ ಕಾರಣನಾದ ನಾನು ಮೆಚ್ಚಲೇಬೇಕು ಕುಮಾರ. ಅಯ್ಯ ಸಮಯ ಅವನ ಗರ್ಭದಲ್ಲಿ ಈಗಿನ ವಚನವ ಪಾಲಿಸುತ್ತಿದ್ದರೆ ಬಾಪು ಬಾಪುನಿಯ ಮಂಡಲಾಲಿ ಪರಗಂಡ ತಂದೆ ಕಾರ್ತವ್ಯ ಇಲಾಖೆಯನ್ನೊಬ್ಬ ಹೆಸರಿದ್ದು ಸಾರ್ಥಕವನ್ನು ಜನಕ ಜಗಳ ಎನ್ನ ಕುಮಾರನಾದ ಕಾರ್ತವೀರಾರ್ಜುನನ ಪಟ್ಟಾಭಿಷೇಕವಾಯಿತು ಎನ್ನ ಕರ್ತವ್ಯ ಮುಗಿದು ನಾನಿಂದ ತಪೋ ಮಾಡಿ ಶಂಕರನನ್ನು ಒಲಿಸುವುದಕ್ಕೆ ಕೈಲಾಸರಿಗೆ ಮದ್ದರ್ಥವನ್ನು ಬಿಡುಬಿಡು ಸಾರಥಿ ಬೇರೆ ಮಾಡುವುದು ಶಿವಶಂಕರಪ್ಪ ಕಾರ್ತವೀರ್ಜನಿಗೆ ಈ ಬೆಂಗಳೂರು ಹಾರವನ್ನು ಆಯ್ಕೆ ಮಾಡುತ್ತಾರೆ. ನಮ್ಮ ಪಿತನಾಜ್ಞೆಯಂತೆ ಕಪ್ಪು ಕಪ್ಪಿನಿಂದಿರುವ ಕಾಶ್ಮೀರದಲ್ಲಿ ಕೆಲಸವನ್ನು ಬಿಡುವಂತೆ ಒಂದು ಈ ಸಹಸ್ರ ಭಾಗಗಳ ಕಾರ್ತವೀರಾರ್ಜುನ ಮುಂದೆ ನಿನ್ನ ದಿನಗಳ ನಾನಿಲ್ಲದ ಸಮಯದಲ್ಲಿ ಸತ್ತ ಬೋರ್ನಿಲ್ಲದ ಬಂದು ನಮ್ಮ ಹಿಂದಕ್ಕೆ ಓಡಿವರಿಯ ಈ ವಾರ್ತೆಯನ್ನೆರತು ಮುಂದಿನ ಜನವನ್ನು ನಾನು ನಿನ್ನ ರಾಮ ಮಾಡಬೇಕೆಂದು ಬಲಕರಗಳ ವೀರ ಕಂಕರವನ್ನು ತಪ್ಪಿಸಬಲ್ಲ ಚಿತ್ತವಂತರ ಮುಂದೆ ನಿನ್ನ ತಾನು ಹೇಳಕ ಜನ
ನಿನ್ನ ಪಕ್ಷಗಳನ್ನು ಸಾಗುವಂತ ಅಗಮನಾದ ಮೈತ್ರಿ ನಗರ ಸರಿ ಬಂಡನಾದ ಬಂಡನಾದ ಕಾಶ್ಮೀರದ ಸರಿ ಮುಕ್ತಿ ಬರುವುದಕ್ಕೆ ಹುಲ್ಲು ಬೀಜವಲ್ಲ ಎಂಬ ಒಂದು ಜನರನ್ನು ನಿನ್ನಿಂದ ಸಾಕುವುದರ ಮೂಲಕ ಎಲ್ಲ ಮುಂದೆ ಸಾಗಲಿಲ್ಲ ಎಲ್ಲ ಮುಂದೆ ಹೊರಗಿಲ್ಲ ಯಾರಿಗೆ ತಿಳಿಯದಾಗ ಕಾರಣಂತೆ ನಮ್ಮ ಪುಸ್ತಕಗಳ ಸಂಘಟಕ ಬೈಕಿಕ ಬುದ್ಧಿಶೂನ್ಯ ಕೈಯಾಗದಿದ್ದರೆ ಹೋಟೆಲ್ ಪಾದಕ್ಕೆ ಚಲನ ಮಾಡುವ ಗುಣಮತಿ ಇಲ್ಲವಾಯಿತು ಹೊಚ್ಚಿಕೊಂಡನ ಮಾಡುವುದಲ್ಲ ಬಂಡ ಸಿಂಹವು ಬರಬಲ್ಲೇ ಇನ್ನೊಂದವರಿಗೆ ನಾನು ಎಲ್ಲ ಬಲ್ಲನೆ ನಿನ್ನಿಂದ ಎನ್ನನ್ನು ಜಯಿಸುವುದೇ ಕಾರ್ಮಿಕರ ಸಂಘಕ್ಕೆ ಲಾಭ ಭವಿಷ್ಯವನ್ನು ತಿಳಿದುಕೊಳ್ಳಲ್ಲ ಎಂಬ ಪಾಮನ ಈ ಕೈ ಚೂರ ಪಾಡಿಯನ್ನು ಆಕಾಶ ಬಂದಲ್ಲ ಆಕಾಶವೇ ಅದೇ ಪ್ರಕಾರವಾಗಿ ಕಲಿಯಲು ಬಂದ
ರಂಗ